ಪ್ರತಿಯೊಬ್ಬ ಸೈನಿಕನ ಸಮವಸ್ತ್ರದ ಹಿಂದೆ ಗಡಿಯಲ್ಲಿ ಅಲ್ಲ, ಜೀವನದೊಳಗೆ ಹೋರಾಡಿದ ಒಂದು ಹೋರಾಟ ಅಡಗಿರುತ್ತದೆ. ಇದು ಉಪ್ಪರ ಹುಲಿಯವರ ಕಥೆ. ಬಡತನ ಮತ್ತು ಜವಾಬ್ದಾರಿಗಳ ನಡುವೆ ಬಾಲ್ಯ ಕಳೆದ ಒಬ್ಬ ಮಗನ ಕಥೆ. ತಂದೆಯ ಮದ್ಯದ ವ್ಯಸನವು ಮನೆಯ ಸಂತೋಷವನ್ನು ಕಸಿದುಕೊಂಡಿತ್ತು. ತಾಯಿ ತಂದೆ ದಿನಗೂಲಿ ಕಾರ್ಮಿಕರಾಗಿದ್ದರು, ಆದರೆ ಅವರ ದುಡಿಮೆಯ ಹಣ ಹೆಚ್ಚಾಗಿ ಮದ್ಯದಲ್ಲೇ ಖರ್ಚಾಗುತ್ತಿತ್ತು. ಸಂಬಂಧಿಕರು ಸಹ ಕೈಬಿಟ್ಟಿದ್ದರು. 3 ಸಹೋದರ ಸಹೋದರಿಯರಿದ್ದ ಆ ಮನೆಯಲ್ಲಿ ಪರಿಸ್ಥಿತಿ ಎಷ್ಟು ಕಠಿಣವಾಗಿತ್ತೆಂದರೆ, ಇಬ್ಬರು ಸಹೋದರಿಯರ ಮದುವೆಯನ್ನು ಚಿಕ್ಕ ವಯಸ್ಸಿನಲ್ಲೇ ಮಾಡಬೇಕಾಯಿತು ಮತ್ತು ಸಹೋದರನ ವಿದ್ಯಾಭ್ಯಾಸವು ಮಧ್ಯದಲ್ಲೇ ನಿಂತು ಹೋಯಿತು. ಹಳ್ಳಿಯವರು ಹೀಗೆ ಟೀಕಿಸುತ್ತಿದ್ದರು, ಕುಡುಕನ ಮಗ ಏನ್ ಸಾಧಿಸ್ತಾನೆ? ಆದರೆ ಅವನು ಸೋಲೊಪ್ಪಿಕೊಳ್ಳುವುದನ್ನು ಕಲಿತಿರಲಿಲ್ಲ. 10ನೇ ಮತ್ತು 12ನೇ ತರಗತಿಯಲ್ಲಿ ದ್ವಿತೀಯ ರ್ಯಾಂಕ್ ಪಡೆದು ವಿದ್ಯಾರ್ಥಿ ವೇತನದ ನೆರವಿನಿಂದ ತನ್ನ ಶಿಕ್ಷಣದ ವೆಚ್ಚವನ್ನು ಭರಿಸಿ ಮನೆಯ ಜವಾಬ್ದಾರಿಗಳನ್ನು ನಿರ್ವಹಿಸಿದ. ಆಗ ಅವನಿಗೆ ಒಂದು ಸತ್ಯ ಅರಿವಾಯಿತು. ಪರಿಸ್ಥಿತಿಯನ್ನು ಬದಲಾಯಿಸುವ ಅತ್ಯಂತ ದೊಡ್ಡ ದಾರಿ ಶಿಕ್ಷಣ. 12ನೇ ತರಗತಿಯ ನಂತರ ಸೇನೆ ಸೇರುವ ಕನಸನ್ನು ಕಂಡ. ರನ್ನಿಂಗ್ ಪರೀಕ್ಷೆಯಲ್ಲಿ ವಿಫಲನಾದ. 2021ರಲ್ಲಿ SSC GD ಪರೀಕ್ಷೆಯಲ್ಲಿ ಕೇವಲ 0.2 ಅಂಕಗಳ ಅಂತರದಿಂದ ಆಯ್ಕೆಯಿಂದ ವಂಚಿತನಾದ. ಜನರ ಟೀಕೆಗಳು ಮತ್ತೆ ಕೇಳಿ ಬಂದವು. ಆದರೂ ಅವನು ತನ್ನ ಕನಸುಗಳನ್ನು ಕೈಬಿಡಲಿಲ್ಲ. ಮತ್ತೆ ಶ್ರಮಿಸಿದ, ಮತ್ತೆ ಹೋರಾಡಿದ ಮತ್ತು 2023ರಲ್ಲಿ ಒಮ್ಮೆ ಕುಡುಕನ ಮಗ ಎಂದು ಕರೆಯಲ್ಪಡುತ್ತಿದ್ದ ಅದೇ ಹುಡುಗ SSC GDನಲ್ಲಿ ಯಶಸ್ಸು ಗಳಿಸಿದನು. ಜೊತೆಗೆ ಇಂಡಿಯನ್ ಆರ್ಮಿ ಮತ್ತು ಇಂಡಿಯನ್ ನೇವ್ ಆಯ್ಕೆ ಪ್ರಕ್ರಿಯೆಗಳನ್ನು ಯಶಸ್ವಿಯಾಗಿ ಪೂರೈಸಿದನು. ಇಂದು ಅದೇ ಮಗ ಭಾರತ ಮಾತೆಯ ಸಮವಸ್ತ್ರ ಧರಿಸಿ ದೇಶ ಸೇವೆ ಮಾಡುತ್ತಿದ್ದಾನೆ. ಆದರೆ ಅವನ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಇಂದು ಅವನು ತನ್ನ ಪ್ರದೇಶದಲ್ಲಿರುವ ತನ್ನಂತಹ ಮಕ್ಕಳ ಶಿಕ್ಷಣದ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾನೆ. ಏಕೆಂದರೆ ಒಮ್ಮೆ ತನ್ನ ದಾರಿಯನ್ನು ಕಠಿಣಗೊಳಿಸಿದ್ದ ಹೋರಾಟವು ಮತ್ತೊಬ್ಬರ ಕನಸುಗಳು ಮತ್ತು ಗುರಿಗಳಿಗೆ ಅಡ್ಡಿಯಾಗಬಾರದು ಎಂಬುದು ಅವನ ಆಶಯ. ಏಕೆಂದರೆ ಅವನು ಕಲಿತಿರುವುದು, ಬಡತನ ಕನಸುಗಳನ್ನು ತಡೆಯುವುದಿಲ್ಲ, ಕೈ ಚೆಲ್ಲುವುದು ತಡೆಯುತ್ತದೆ. ಜೈ ಹಿಂದ್.